ಮತ್ತು ನಮಾಜ್ ಎಲ್ಲ ಮಾಡೋದಿತ್ತು ಫ್ರೆಂಡ್ಸ್. ಸ್ವಲ್ಪ ಜಲ್ದಿ ಎದ್ದು ನಮಾಜ್ ಎಲ್ಲ ಮಾಡಿಕೊಂಡು ಮತ್ತು ಅರ್ಬಿ ಎಲ್ಲ ಇಸ್ತ್ರಿ ಮಾಡೋದಿದ್ದು ರೀ. ನಮ್ಮ ಅಪ್ಪ ಅಂತೂ ಅರ್ಬಿ ಎಲ್ಲ ಇಸ್ತ್ರಿ ಮಾಡಾಕತ್ತಿದ್ರು. ನಾನಂತರೂ ಒಳಗಡೆ ಹೋಗಿ ಒಂದು ಸ್ವಲ್ಪ ಅಡುಗೆ ಮನ್ಯಾಗ ಜಗ್ಗಿ ಹರಡೈತ್ರಿಪ್ಪ ಮನೆ. ಮತ್ತೆಲ್ಲ ಸ್ವಚ್ಛ ಮಾಡಿಕೊಂಡು ಒಲೆ ಎಲ್ಲ ಬಳಿದು ನೀರಿಗಿಟ್ಟು ಈಗ ಕೊಬ್ಬರಿ ತೆಗ್ಯಾಕಂತಂದು ಬಂದಿದ್ದಾರೆ. ಅಮ್ಮಗೆ ಒಂದು ಸ್ವಲ್ಪ ಆರಾಮ ಇಲ್ಲರಿ, ಅದು ಕಾಲು ಮತ್ತೊಂದು ಸ್ವಲ್ಪ ಬಾವು ಬಂದು ಅವ್ರಿಗೆ ಏನು ಸಮಾಧಾನ ಮಾಡ್ಕೊಳಕ್ಕೂ ಆಗತ್ತಿದ್ದಿಲ್ಲ ರೀ. ಸುಮ್ಮನೆ ಕುಂತು ಬಿಟ್ಟಾರ್ರಿ ಅವರು. ಮತ್ತು ನಾನು ತೆಗಿತೇನೆ ಕೊಡುವ ಅಂತಂದು ನಾನು ಕೊಬ್ಬರಿ ಎಲ್ಲ ತೆಗ್ಯಾಕುಂತಾರೆ. ಎಲ್ಲ ಒಂದು 5 ತೆಂಗಿನಕಾಯಿ ಏನದು ಒಡೆದಿದ್ದಾರೆ. ಒಡೆದು ಈಗ ಅದನ್ನ ಸ್ವಲ್ಪ ತೆಗೆದು ಕೊಟ್ಟರೆ ಹುಡುಗರು ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಬಿಡ್ತಾರೆ ಅಂತಂದು ಅಂದ್ಕೊಂಡು ಮತ್ತು ನಾನು ತೆಗ್ಯಾಕೆ ಕೂತ್ಕೊಂಡೆ ರೀ ಫ್ರೆಂಡ್ಸ. ಈಗ ಹುಡುಗರು ಇನ್ನೂ ಜಳಕನೂ ಮಾಡಿಸ್ಬೇಕು ರೀ. ಇನ್ನೂ ಭಾಳ ಐತ್ರಿ ಕೆಲಸನ. ಎಲ್ಲರೂ A to Z ಈ ಜಳಕ ಮಾಡಿ ಮತ್ತು ರೆಡಿ ಆಗ್ಬೇಕಂದ್ರೆ ಭಾಳ ಟೈಮ್ ಹಿಡಿತೈತೆ ಅಂತಂದು ಜಲ್ದಿನೇ ಇದ್ದಿದ್ದೀವಿ ರೀ. 4 ಗಂಟೆಗೆ ಅಲಾರಾಮ್ ಇಟ್ಟೇವ್ರಿ. ಆದ್ರೆ ಹೇಳಕ್ಕನ ಆಗಲಿಲ್ಲರಿಪ್ಪ. 4 ಗಂಟೆ ಎದ್ರೂ ಸುಮ್ಮನೆ 5 ಗಂಟೆ ಏನೋ ಎದ್ವಿ ರೀ. ಆವಾಗ ಏನು ದಿನ ನಮಗೂ ಅಲ್ಲಿ ನಮ್ಮ ಊರಾಗೂ ಜಲ್ದಿ ಎದ್ದು ನಮ್ಗೆ ಬೇಸರ ಆಗ್ಬಿಟ್ಟೈತೆ ರೀ. ಅದ್ರಾಗ ಮತ್ತು ಇಲ್ಲಿನೂ ಇವತ್ತು ಹಬ್ಬ ಅಂತಂದು ಜಲ್ದಿ ಹೇಳೋದಲ್ರಿ. ಭಾಳ ಅಂದ್ರೆ ಭಾಳ ಬೇಸರನೇ ಆಗ್ಬಿಡ್ತು ರೀ ಹೇಳಕ್ಕೆ. ಮತ್ತು 5 ಗಂಟೆನ ಸುಮ್ಮನೆ ಎದ್ವಿ ರೀ. ಹಂಗಿಲ್ರು ಕೆಲಸ ಸುಮ್ಮನೆ ಮಕ್ಕೊಂಡು ಬಿಟ್ರೆ ಅಂತಂದು ಮತ್ತು ಎದ್ದು ಅವ್ರು ನಮ್ಮ ಅಪ್ಪ ಅಂತೂ ಅರ್ಬಿ ಎಲ್ಲ ಇಸ್ತ್ರಿ ಮಾಡಾಕುಂತಾರೆ ರೀ. ನಾನು ಒಳಗಿಂದೆಲ್ಲ ಕೆಲಸ ಮಾಡ್ಕೊಳಕುಂತಾರೆ. ಈಗೆಲ್ಲ ಕೊಬ್ಬರಿ ಇದು ತೆಗಿಯೋದು ಆತ್ರಿಪ್ಪ, ಒಡೆದು ತೆಗೆದಾರೆ. ಈಗ ಎಲ್ಲ ಹೆಚ್ಚೋದವ್ರಿ. ಹೆಚ್ಚಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿಬಿಟ್ರೆ ಇದೊಂದು ಆಕೈತೆ ರೀ. ಇದು ಆಗಿದ್ಮೇಲೆ ಒಂದು ಸ್ವಲ್ಪ ಟಮಾಟಿ, ಹಸಿ ಶುಂಠಿ ಅವೆಲ್ಲ ಮತ್ತು ಒಂದು ಸ್ವಲ್ಪ ಹುರ್ಕೊಂಡು ಕೊಡ್ಬೇಕು ರೀ. ಇಲ್ಲೇ ಕರೆಂಟಿಂದು ಒಂದು ಪಜಿತಿರಪ್ಪ. ಅದ್ರ ಸಂಬಂಧ ಸ್ವಲ್ಪ ಜಲ್ದಿ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಮತ್ತು ಚಲೋನ ಆಗ್ಬಿಡ್ತೈತಿ ಅಂತಂದು ನಮಗೂ ಒಂದು ಸ್ವಲ್ಪ ಹೆದರಿಕೆ ರೀ. ಕರೆಂಟ್ ಹೋಗ್ಬಿಟ್ರೆ ಮತ್ತು ಮಸಾಲೆ ಎಲ್ಲಿ ಹಾಕ್ಕೋಬೇಕು ಅನ್ನೋದು ನಮ್ಗೆ ಟೆನ್ಷನ್ ಆಗ್ಬಿಡ್ತೈತೆ ರೀ. ಅದ್ರ ಸಂಬಂಧ ಮತ್ತು ಜಲ್ದಿ ನಾನು ಎದ್ದು ಇದು ಮಸಾಲೆನ ತೆಗ್ಯಾಕೆ ಕೂತ್ಕೊಂಡೆ ರೀ. ನೋಡ್ರಿ, ಈಗ ನಮ್ಮ ತನಾಜೆ ಮಸಾಲೆ ಎಲ್ಲ ಹಾಕಾಕತ್ತಾಳ್ರಿ. ಈಗ ಕೊಬ್ಬರಿ ಹಾಕಾಕತ್ತಾಳ್ರಿ ಫಸ್ಟ್. ಇನ್ನು ಟಮಾಟಿ ಆಮೇಲೆ ಉಳ್ಳಾಗಡ್ಡಿ ಅವೆಲ್ಲ ಇನ್ನೂ ಏನು ಕಟ್ ಮಾಡಿ ಕೊಟ್ಟಿಲ್ಲ ರೀ ನಾನು. ಇದಿಷ್ಟನ್ನು ಹಾಕುವಲ್ಲಕ ಅಂತಂದು ಮಸಾಲೆ ಅಂತೂ ಹಾಕಾಕತ್ತಾಳ್ರಿ. ಈ ಕಡೆ ಒಂದು ಕಡೆ ಹಾಲು ಬಿಸಿ ಮಾಡಾಕಂತಂದು ಇಟ್ಟೇವ್ರಿ. 4 ಲೀಟ್ರ್ ಹಾಲು ತೊಗೊಂಡು ಬಂದಿದ್ವಿ ರೀ ರಾತ್ರಿನ. ಮತ್ತು ಅದನ್ನ ಬಿಸಿ ಮಾಡಾಕಂತಂದು ಇಟ್ಟೇವ್ರಿ. ಶಿರ್ಕುರ್ಮ ಮಾಡಾಕಂತಂದು ಒಂದು ಕಡೆ ಮತ್ತು ನೀರು ಕಾಯಕಂತಂದು ಇಟ್ಟೇವ್ರಿ. ಇನ್ನೊಂದು ಕಡೆ ಮತ್ತು ಶಿರ್ಕುರ್ಮ ಮಾಡ್ಬೇಕಲ್ರಿ. ಅದ್ರ ಸಂಬಂಧ ಇನ್ನೊಂದು ಒಲೆ ಹಚ್ಚಾಕತ್ತಿದ್ರು ಅಮ್ಮ. ಈ ಕಡೆ ನೋಡ್ರಿ ಅದು ಮಸಾಲೆ ಅಮ್ಮನ ತೆಗೆದುಬಿಟ್ರು. ಮತ್ತು ನಾನು ಬೇರೆ ಕೆಲಸ ಮಾಡಾಕಂತಿದ್ದಾಗ ಮತ್ತು ನಾನು ಖಾಲಿ ಕೂತ್ಕೊಂಡು ಏನು ಮಾಡ್ತೀನಿ ಕೊಡುವ, ನಾನು ಮಾಡಿಬಿಡ್ತೇನೆ ಅಂತಂದು ಅಂದ್ರಿ ಅವರು. ಮತ್ತೆಲ್ಲ ಮಸಾಲೆ ತೆಗೆದ್ರಿ. ಶಿರ್ಕುರ್ಮ ಅಂತೀರ, ಶಿರ್ಕುಂಬ ಅಂತೀರ, 2 ಥರದ್ದು ಹೆಸರು ಅದಾವ್ರಿ ಅದಕ್ಕೆ. ಶಿರ್ಕುರ್ಮಾನ ಇದು ನೋಡ್ರಿ ಡ್ರೈ ಫ್ರೂಟ್ಸ್. ಇದನ್ನು ಚಲೋತ್ನಂಗೆ ತೊಗೊಂಡೇ ಇರು. ಇದು ಕೊಬ್ಬರಿ ಮಸಾಲೆ ಹಾಕಾಕತ್ತಾಳ್ರಿ ನಮ್ಮ ತನಾಜೆ. ಇದು ಶಿರ್ಕುರ್ಮಾದ ಮಸಾಲೆ ರೀ. ಆಮ್ಯಾಗ ಹಾಲಂತ್ರ 4 ಲೀಟ್ರ್ ಹಾಲಿಂದ ಮಾಡಾಕತ್ತೇವೆ ಅದಲ್ಲಪ್ಪ. ತುಪ್ಪ ಹಾಕಾಕತ್ತೇವೆ ರೀ ಫಸ್ಟಾಗಿ. ಒಲ್ಯಾಗ ಮಾಡಾಕತ್ತೀವಿ ರೀ. ಯಾಕಂದ್ರೆ ಅಲ್ಲೇ ಸಣ್ಣದಾಕೈತ್ರಿ ಒಲೆ. ಏನು ಅಡುಗೆನ ಮಾಡೋಕ್ಕನ ಆಗವಲ್ತಿಲ್ಲ. ಅದಕ್ಕೆ ಮತ್ತು ಒಲೆ ಹಚ್ಬಿಟ್ಟೇವ್ರಿ. ಒಂದು ಕಡೆ ನೀರು, ಒಂದು ಕಡೆ ಅದು ಶಿರ್ಕುರ್ಮ ಆಗ್ತೈತೆ ಅಂತಂದು. ಶಿರ್ಕುರ್ಮ ಮಾಡಿದ ಮೇಲೆನ ಅನ್ನ ಸಾರು ಎಲ್ಲ ರೆಡಿ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಎಲ್ಲ ಡ್ರೆಸ್ ತುಪ್ಪದಾಗ ಹಾಕೊಂಡಿರ್ತೀವಿ ಈಗ. ಚಲೋತ್ನಾಗ ಇದ್ರಾಗ ಫ್ರೈ ಆಗ್ಬೇಕು ರೀ ತುಪ್ಪದಾಗ. ಅಂದ್ರೆ ಒಂಥರ ಬ್ರೌನ್ ಕಲರ್, ಅಷ್ಟೇನು ಜಾಸ್ತಿ ಬ್ರೌನು ಅಲ್ಲ, ಸ್ವಲ್ಪ ಲೈಟಾಗಿ ಬರಬೇಕು ಕಲರ್. ಅಷ್ಟೇನು ಸರಿಯಾಗಿ ಕಾಣಿಸೋನೇ ಇಲ್ಲರಿ ಇದ್ರಾಗ. ಸ್ವಲ್ಪ ಇರ್ತೈತಿ. ಈ ಮಸಾಲೆಗೆ ಕೊಬ್ಬರಿ, ಗಸಗಸೆ ಆಮೇಲೆ ಇದ್ರ ಬರೀ ಹಾಕಿ ಮಿಕ್ಸಿಗೆ ಹಾಕಿರ್ಬೇಕು.
ನೋಡ್ರಿ ಫ್ರೆಂಡ್ಸ ಈ ಥರ ಅದು ಚಲೋ ನಾವು ತುಪ್ಪದಾಗ ಫ್ರೈ ಮಾಡ್ಕೊಳ್ತೀವಿ. ಅದು ಅಷ್ಟು ಒಡಿ ಹೊತ್ತಿದ್ರು ಅಪ್ಪ ಆಗಿತ್ತು ತಗೋದೆ. ಚಟ್ ಚಟ್ ಅನ್ಬೇಕು. ಈಗ ನೋಡ್ರಿ ಮಸಾಲೆ ಹಾಕಿದ್ದೇವೆ. ಮಸಾಲೆ ಹಾಕಿ ನಾವು ಆಮೇಲೆ ಇದು ಹಾಲು ಹಾಕ್ತೇವೆ. ಒಂದು ಬೆಲ್ಲದ ಮಾಡ್ತೇವೆ, ಒಂದು ಇದು ಸಕ್ರೆದು ಮಾಡ್ತೇವೆ. ಸಕ್ರೆದು ಅಂದ್ರೆ ಹಾಲಿಂದ ಜಾಸ್ತಿ ಮನ್ಯಾಗ ಹಾಲಿಂದ ಕುಡಿತಾರೆ. ಸಕ್ರೆದು ಅಂದ್ರೆ ಒಂದಿಬ್ಬರು ಜನ ಇಬ್ಬರು ಕುಡಿಯಂಗಿಲ್ಲ ರೀ ಮನ್ಯಾಗ. ಮಸಾಲೆ ಈ ಕೊಬ್ಬರಿ ಮಸಾಲೆ ಹಾಕಿದ್ರೆ ಇನ್ನೂ ಚಲೋ ಟೇಸ್ಟ್ ಬರ್ತೈತೆ ಹೌದಲ್ಲಪ್ಪ. ಅಂದ್ರೆ ಗಸಿ ಅವೆಲ್ಲ. ಇನ್ನು ಒಬ್ಬೊಬ್ಬರು ಅಕ್ಕಿ ನೆನೆ ಹಾಕಿ ಹಾಕ್ತಿರ್ಬೇಕು. ನಾವು ಹಾಕಂಗಿಲ್ಲ ಬರೀ ಕೊಬ್ಬರಿ ಹಾಕ್ತೀವಿ ನಾವು. ಇದು ನೋಡ್ರಿ ಅಮೂಲ್ ಮಿಠಾಯಿ ಮೇಟ್ ಅಂತಾರೆ. ಇದು ಹಾಕಿದ್ರೆ ಮಸ್ತ್ ಆಕೈತ್ರಿ ಹೌದಲ್ಲಪ್ಪ. ಇನ್ನೂ ಟೇಸ್ಟ್ ಬರ್ತೈತೆ ರೀ ಇದು ಹಾಕಿದ್ರೆ. ಇದೊಂದು ತಂದೇವ್ರಿ, ಮೊನ್ನೆ ಅಲ್ಲೇ ತೊಗೊಂಡಿದ್ದೀವಿ ರೀ ಹುಬ್ಳ್ಯಾಗ. ಮೆಹಂದಿನ ಹಚ್ಕೊಂಡಿಲ್ರಿಪ್ಪ ನಾವು ಯಾರು. ಇದು ನೋಡ್ರಿ ಹಾಕಿದ್ಯಾಪ. ನೋಡ್ರಿ ಈಗ ಅದನ್ನು ಹಾಕಾಕತ್ತೀವಿ ರೀ. ಏನ ಖವಾನ ಏನೋ ಅಂತಾರ ಹೌದಲ್ಲ, ಖವಾಗತೆ ಇರ್ತೈತ್ರಿ ಅದು. ಅದಕ್ಕೆ ಹಾಲು ಹಾಕಿ ಇದು ಮಾಡಕ್ಕೆ ಬರ್ತೈತಿ. ಈಗ ಹಾಲು ತೊಗೊಂಡೇನ್ರಿ. ಹಾಂ ಈಗ ನೋಡ್ರಿ ಹಾಲು ಹಾಕಾಕತ್ತೀವಿ. ಹಲ್ಲು ಅಪ್ಪ ಸಾಲ್ತೈತ ಅದು ಗುಂಡಿಗೆ. ಸಾಲ್ತೈತೆ. ನೋಡ್ರಿ ಫ್ರೆಂಡ್ಸ್ ಈಗ ಹಾಕಿದ್ವಿ ರೀ. ಈಗ ಇದಕ್ಕೆ ಆಮೇಲೆ ಸ್ವಲ್ಪ ಕುದಿ ಬರ್ಬೇಕ್ರಿ ಸಕ್ರೆ. ಆಮೇಲೆ ಸಕ್ರೆ ಹಾಕಿದ್ದು ನಿಲ್ಲಿತ್ತಲ್ಲಪ್ಪ. ಸಕ್ಕರೆ ಶಾವಿಗೆ ಸಕ್ರೆ ಅದು ಒಂದು ಸ್ವಲ್ಪ ತುಪ್ಪ ಕರ್ಕೋಬೇಕ್ರೆ. ಇದಷ್ಟು ಕುದಿದ್ರೆ ಈ ಕಡೆ ನಾನು ಗ್ಯಾಸಿನ ಕಟ್ಟಾಗ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಡ್ತೇನೆ ರೀ. ಮಸಾಲೆ ಅಂತ ರೆಡಿ ಆಗೈತಿ. ಅನ್ನ ಪಲ್ಯ ಸಾರಿಗೆ ನಮ್ಮ ಚೆನ್ನಾಗಿ ಹಾಕ್ಕೊಂಡು ಬಂದಾಡ್ರಿದ್ದು. ಅಪ್ಪ ಇದೇನು ಮಟನ್ ಇಂದೇನು? ಹಾಂ ಮಟನ್. ಮಸಾಲೆ ಎಲ್ಲ ರೆಡಿ. ಮಟನ್ ನೋಡುವಾಯ್ತು. ಹೌದಾ? ವಾ ನಾನಂದ್ರೆ ತಿನ್ನಂಗಿಲ್ವಾ ಅದು. ಚಲೋ ಇರ್ತದೆ ಅದು ತಿನ್ಬೇಕು. ಹ್ಞೂ ಅಲ್ವಾ, ನನಗೆ ಯಾವತ್ತು ರೂಢಿನೇ ಇಲ್ಲ ಅದು ಕುರಿ ಮಟನ್ ತಿನ್ನೋದು. ನಾವು ಮತ್ತೆ ಸಪ್ರೇಟ್ ಚಿಕನ್ ಮಾಡ್ಕೊತೀವಿ. ಮತ್ತು ಇಲ್ಲಿಗ್ರಿ ತತ್ತಿ ಅದಾವ್ರಿ, ತತ್ತಿ ತಿಂತೇವೆ ಹೌದಲ್ಲಪ್ಪ. ಮತ್ತು ನೀವು ಕುರಿ ಮಟನ್ ತಿಂದ್ರೆ ನಾ ಅದನ್ನು ನಾವು ಒಬ್ಬಳರಿ ಇದು ತಿನ್ನಂಗಿಲ್ಲ ಕುರಿ ಮಟನ. ಇವ್ರ ಮನೆಗೆ ಬಂದ್ರೆ ಬರೀ ಕುರಿ ಮಟನ ತಿನ್ನಿಸ್ಬಿಡ್ತಾರೆ ಇವ್ರು. ತಿನ್ಲಾರ್ದು ತಿನ್ನುವ ಅಂತಂದು. ಈಗ ಇದಕ್ಕೆ ಕುದಿಯಾಕಿಟ್ಟು ಆಮೇಲೆ ಹಿಂಡಿ ಆಮೇಲೆ ಇದು ಮಟನ್ ಮಸಾಲೆ ಎಲ್ಲ ಹಾಕಿದ್ರತ್ತೆ. ಸಣ್ಣದಾತಲ್ಲಪ್ಪ ಅದು, ನಾ ಹೇಳಿಲ್ಲ. ಮತ್ತು ಇದು ನೋಡ್ರಿ ಸಣ್ಣದಾಗೇ ಬಿಡ್ತೆ. ಮತ್ತು ಶಾವಿಗೆ ಸಕ್ಕರೆ ಅಂದ್ರೆ ಸಾಲಂಗೆ ಇಲ್ರಿ. ಅದಕ್ಕೆ ಮತ್ತೆ ದೊಡ್ಡ ಡಬರಿ ತೊಗೊಂಡು ಈಗ ಇಡಾಕತ್ತೀವ್ರಿ. ಒಂದು ಸ್ವಲ್ಪ ಫ್ರೀ ಆಗಿ ಕುದಿಬೇಕದು. ಹಾಲಿಂದ ಇರ್ತೈತಲ್ಲ ಒಡೆದು ಬಿಡ್ತೈತೆ. ಮತ್ತೆ ಬಿಸಿ ಐತಿ ಕೈಯ ಪಾಯ ಹಾಕಾಳ. ಹುಡುಗರು ಜಾಕ ಎಲ್ಲ ಮಾಡ್ಯಾರ್ರಿ. ಅಮ್ಮ ಬುಲಾಯ್ನ ಬಾ ಬೀಟ್ರ ಕಟ್ತೈತಿ ಲಗಡಿಗಮ್ಮ. ಹಾಂ ಹಾಂ ಈಗ ಇದಿಡ್ಲಿ ಅಪ್ಪ. ಹಾಂ ಇದಂದ್ರೆ ಸ್ವಲ್ಪ ಚಲೋ ಆಗ್ತೈತಿ. ಹಾಂ ಅದು ಆತ ಮತ್ತು ಹುಡುಗರು ಹಾಕಿ ಕೊಡಾಕೂ ಚಲೋ ಆಗ್ತೈತಿ. ಹಾಂ ಹಾಂ 4 लीटर दूध को दूध गाढ़ा बहुत है इसको. दाल छोड़ ನೋಡ್ರಿ ಶಾವಿಗೆ ಹಾಕಾಕತ್ತೇವ್ರಿ. ಸಕ್ಕರೆ ಹಾಕಿ ಈಗ ನೋಡ್ರಿ ಶಾವಿಗೆ ಹಾಕಾಕತ್ತೀವಿ. ಸಕ್ಕರೆ ಹಾಕಿ ಅಲ್ಲ. ಸಾರಿ ಫ್ರೆಂಡ್ಸ್, ಅದು ಗೊತ್ತಾಗಲಿಲ್ಲ ಏನು ಕೆಲಸ ಮಾಡಕತ್ತೀವಿ ನಾವು.
ಹಾಂ ಈಗ ಕುದಿ ಬಂದ್ರೆ ಆತಲ್ಲ ಅದು ಒಂದು 5 ನಿಮಿಷ ಸಾಕದು ಶಾವಿಗೆ ಭಾಳ ಕುದಿ ಬರ್ತದೆ. ಇಲ್ಲಿ ನೋಡ್ರಿಪ್ಪ ಈಗ ಹುಡುಗರು ರೆಡಿ ಆಗಿದಾರ್ರಿ ನಮಾಜ್ಗೆ ಹೋಗ್ಬೇಕಂತಂದು. ಇವು ಜುಬಾ 400 ರೂಪಾಯಿ ನೋಡ್ರಿ, ಅಲ್ಲೇ ಸಿಬಿಟಾಗಿ ತಂದಿದ್ದು. ಜಗ್ಗಿ ಜನ ತೊಗೊಳಾಗ್ತಿದ್ರಿ ಅಲ್ಲೇ. ಮತ್ತು ನಮಾಜ್ಗೆ ಇದೇ ನಡೀತಾವಲ್ರಿ ನಮ್ಮ ಇದ್ರಾಗ. ಮತ್ತು ಹುಡುಗರಿಗೆ ಇವೆರಡೇ ತೊಗೊಂಡ್ವಿ ರೀ ಆವತ್ತು ಮೊನ್ನೆ. ಚಲೋ ಕಾಣಕತ್ತಿದ್ವಿ ರೀ. ಆದರೂ ಲಾಸ್ಟ್ ಟೈಮ್ ನಾನು ವೀಡಿಯೋದಾಗ ತೋರಿಸಿದ್ದೆ ನೋಡ್ರಿ, ಚಲೋ ಕಾಣಕತ್ತಿದ್ದು ರೀ. ಆ ಟೋಪಿ ಆದಂದ್ರೆ ಅವ್ರಿಗೆ ನಗಿ ಬರಾಕತ್ಬಿಟ್ಟಿದ್ರಿ ನಾವು ವೀಡಿಯೋ ತೆಗೆ ಮುಂದೆ. ಸೊ ಆದ್ರೆ ಕ್ಯೂಟ್ ಕಾಣಕತ್ತಿದ್ರು ಹುಡುಗರು. ಈ ಕಡೆ ನೋಡ್ರಿ ನಾವು ಅಪ್ಪಗೆ ಅರ್ಬಿನ ತೊಗೊಂಡಿಲ್ರಿ ನಾವು. ನಾನು ಒಂದು ಲುಂಗಿ ಆಮೇಲೆ 2 ಟವೆಲ್ ಅಷ್ಟೇ ತೊಗೊಂಡು ಬಂದುಬಿಟ್ಟೆ ರೀ. ಅಂದ್ರೆ ಅವರು ಅಂಗಿ ಹೊಲಿಸೋದ್ರಿ ಈ ಗಂಡು ಮಕ್ಳು ಹಾಕೋ ಇದು ಗುಂಡಿ ಇರ್ತಾವಲ್ರಿ ಅವನ್ನೆಲ್ಲ ಹಾಕೊಳಂಗಿಲ್ಲ ರೀ ನಮ್ಮಪ್ಪ. ಮತ್ತು ಅದು ಬಿಟ್ಟು ಬಂದಿದ್ದಕ್ಕೆ ಮತ್ತು ಮನ್ಯಾಗಿಂದ ನಮ್ಮ ಮಾಮಂದು ಒಂದು ಶರ್ಟ್ ಇತ್ತು ರೀ, ಅದನ್ನ ಹಾಕ್ಕೊಂಡ್ರಿ ಅವತ್ತು. ಅವ್ರಿಗೇನು ರೀ ದೊಡ್ಡ ಅಂಗಿ ಇರ್ಲಾರ್ದಕ್ಕೆ ಮತ್ತು ನಾವಲ್ಲೇ ನಮಾಜ್ಗೆ ಅಂತಂದು ಅನ್ನಕಂತ್ರಿ ಅವರು. ಮತ್ತು ನಮ್ಮ ಅಪ್ಪ ತೆಗೆದು ಕೊಟ್ರಿ, ಆಮೇಲೆ ಹಾಕ್ಕೊಂಡ್ರಿ. ಅದೇ ಒಂಥರ ಸಣ್ಣ ಮಕ್ಳು ಇದ್ದಂಗೆ ರೀ ನಮ್ಮಪ್ಪ. ಏನು ಒಂಥರ ದೊಡ್ಡವ್ರಂಗೆ ಇಲ್ರಿ, ಸಣ್ಣರಂಗೆ ಇಲ್ರಿ, ಆ ಥರ ಅದಾರ ರೀ. ಸೊ ಏನು ಮಾಡ್ಬೇಕ್ರಿ ಫ್ರೆಂಡ್ಸ್, ಹೆಂಗೆ ಬರ್ತೈತಿ ಜೀವನ ಹಂಗೆ ಹೆಂಗೋ ನಡ್ಕೊತ ಆಗತ್ತೈತೆ ರೀ ನಮ್ಮದು. ಈಗ ನಾನಂತರ ರೆಡಿ ಮಾಡಾಕತ್ತಿದ್ದೆ ರೀ ಹುಡುಗರಿಗೆಲ್ಲ. ಒಬ್ಬೊಬ್ಬರಿಗೆ ರೆಡಿ ಮಾಡೋ ತನಕ ಅಂದ್ರೆ ಎಷ್ಟು ಟೈಮ್ ಹಿಡಿತೈತೆ ರೀ ಅವ್ರಿಗೆ. ಜಡೆ ಬಾಚಬೇಕು, ಲಿಪ್ಸ್ಟಿಕ್, ಕಾಜಲ್, ಪೌಡ್ರ್ ಅಂದ್ರೆ ಅವ್ರದ್ದು ರೆಡಿ ಮಾಡೋ ತನಕ ಒಂದು ಅರ್ಧ ತಾಸು ಮೇಲೆ ಹಿಡಿತು ರೀ ನಂಗಂದ್ರೆ. ಈಗೀಗಂದ್ರೆ ನಮ್ಮ ಸುಮ್ಮಗಂತೂ ರೆಡಿ ಮಾಡೋ ತನಕ ಅಂದ್ರೆ ಮುಗಿದ ಹೋಗೈತೆ ರೀ ನಂದು ಕತೆ. ನಮ್ಮ ಮಾವು ಇಬ್ರಿಗೆ ರೆಡಿ ಮಾಡಿದ್ರೆ ನಾವು ಒಬ್ಬಾಕಿನ ರೆಡಿ ಮಾಡೋದು ಅಷ್ಟು ಲೇಟ್ ಆಯ್ತು ರೀ ನಂದು. ಬರೇ ಜಗಳ ತೆಗಿಯಾಕತ್ತಾಳ್ರಿ ಕಿವ್ಯಾಗಿನ ಹಾಕು, ಅದು ಹಾಕು, ಇದು ಹಾಕು ಅಂತಂದೆ. ಸೊ ಏನೇನೋ ಹೇಳಿ ಒಂದು ಸ್ವಲ್ಪ ರೆಡಿ ಮಾಡಿದೆ ರೀ. ಆದರೆ ಮಸ್ತಾಗಿ ಕಾಣಕತ್ತಿದ್ಲಿ ರೀ ಸುಮ್ಮನು. ಹುಡುಗರೆಲ್ಲ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಅದಾವ್ರಿ. ಆದರೂ ನಮ್ಗೆ ಕಮ್ಮಿ ರೇಟ್ನಾಗ ಸಿಕ್ಕಾವ್ರಿ ಅವು. ಫ್ರೆಂಡ್ಸ್ ನೋಡಿರಿ ಎಲ್ಲರೂ ನಮಾಜ್ಗೆ ಹೋಗ್ಯಾರ ರೀ ಹುಡುಗರೆಲ್ಲ. ನಾವೀಗ ರೆಡಿ ಆಗಿಲ್ರಿಪ್ಪ, ಹುಡುಗರೆಲ್ಲ ರೆಡಿ ಆಗ್ಯಾರ. ಸುಮ್ಮ ತೋರ್ಸು ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾರ್ರಿ. ಇನ್ನೊಬ್ಳು ಎಲ್ಲಿ ಹೊರಗಡೆ ಹೋಗ್ಯಾಡ್ರಿ. ಆಮೇಲೆ ಇನ್ನೂ ನಾವು ರೆಡಿ ಆಗ್ಬೇಕ್ರಿ. ಈಗ ಜಾಕ ಎಲ್ಲ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್, ನಮ್ಮ ಮಮ್ಮಿ, ನಮ್ಮ ಲಾಲ, ನಮ್ಮ ಅಂಟಿ, ನಮ್ಮ ನಾನಿ ನಮಾಜ್ ಓದಾಕತ್ತಾರ ನೋಡ್ರಿ. ನಮಾಜ್ ಎಲ್ಲ ಮಾಡಿದ್ವಿ. ಈಗ ಓದ್ಕೆ ಮಾಡಾಕ್ತಾರ್ರಿ. ಈಗ ಓದ್ಕೆ ಆದಮೇಲೆ ಒಂದು ಸ್ವಲ್ಪ ಎಲ್ಲರಿಗೂ ಊಟ ಕೊಡ್ಬೇಕ್ರಿ. ಯಾಕಂದ್ರೆ ನಮಾಜಿಂದ ಆಗಲೇ ಗಂಡು ಮಕ್ಳು ಬಂದಿದ್ದಾರೆ ನೋಡ್ರಿ. ಈಗ ನಮಾಜ್ ಮಾಡಿದ್ವಿ ರೀ. ನಮಾಜ್ ಮಾಡಿ ಈಗ ಊಟ ಕೊಡಾಕ್ತಿದ್ವಿ ರೀ. ಇನ್ನೂ ಏನೂ ರೆಡಿ ಆಗಿಲ್ಲ ರೀ. ಸೊ ಒಂದು ಪ್ಲ್ಯಾನು ಅಷ್ಟೇ ಹಾಕಿಲ್ಲ. ಫ್ರೆಂಡ್ಸ ನೋಡ್ರಿ ಇಲ್ಲೇ ಇದು ಹಾಲಿನ ಶಿರ್ಕೊಂಬರ್ರಿ. ಆಮೇಲೆ ಬೆಲ್ಲದ್ದು ಇದಕ್ಕೆ ಕಲರ್ ಹಾಕಿ ಇಲ್ರಿ, ಕಲರ್ ಹಾಕ್ಲಾರ್ದಂಗೆ ಕುಸ್ಕಾ ರೈಸ್, ಆಮೇಲೆ ಮಟನ್ ಸಾರು ಮಾಡಿದಾರ್ರಿ, ತತ್ತಿ ಸಾರು. ನಮಗೆ ತತ್ತಿ ಸಾರು, ಅವ್ರು ಮಟನ್ ಸಾರು ತಿಂತಾರ್ರಿ. ಅಮ್ಮ ತಮ್ಮಾಗಿ ಹಾಕ್ತೀನಿ. ಹ್ಞೂ ಡೈರಿ ಇಲ್ಲೇ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಡಾಕತ್ತೀನಿ ರೀ. ಅಮ್ಮ ಒಂದು ಪ್ಲೇಟ್ ಬೇಕು, ಒಂದು ಪ್ಲೇಟ್ನಾಗ ಹಾಕಿಟ್ರಿ. ಈ ಡ್ರೆಸ್ ನೋಡ್ರಿ ಫ್ರೆಂಡ್ಸ, ಈ ಡ್ರೆಸ್ ವರ್ಕ್ ನೋಡಿದ್ರೆ ಎಷ್ಟು ರೇಟ್ ಐತೆ ಅನ್ಬೇಕ್ರಿ ಫ್ರೆಂಡ್ಸ. ಅಷ್ಟು ಇದು ವರ್ಕ್ನ ಐತ್ರಿ. ಆದ್ರೆ ಮಸ್ತ್ ಐತ್ರಿ, ಅರ್ಬಿನೂ ಚಲೋ ಐತ್ರಿ. ವರ್ಕ್ ಅಂತೂ ಸಿಕ್ಕಾಪಟ್ಟೆ ವರ್ಕ್ ಐತ್ರಿ. ಅದು ನೋಡಿದ್ರೆ ಅಷ್ಟು ಚಂದ ಐತ್ರಿ ಡ್ರೆಸ್ನು. ಬರೀ ಇದಕ್ಕೆ 2,200 ರೂಪಾಯಿ ನೋಡ್ರಿ. ಇದ್ರ ರೇಟ್ ಅವರು 10,000 ರೂಪಾಯಿ ಹೇಳಿದ್ರು ರೀ.
ನಾವು ಕಮ್ಮಿ ಮಾಡಿ 2200 ರೂಪಾಯಿ ಅಂತಂದು ಮತ್ತು ಕೊಟ್ಟು ತೊಗೊಂಡು ಬಂದೀವಿ. ಆದರೂ ಮಸ್ತ್ ಐತ್ರಿ ಫ್ರೆಂಡ್ಸ್. ನಿಮ್ಗೆ ಅನ್ಸಿರ್ಬೇಕ್ರಿ ಎಷ್ಟು ದುಬಾರಿದೈತಿ ಈ ಡ್ರೆಸ್ ಅಂತಂದು. ಸೊ ಫ್ರೆಂಡ್ಸ್ ನೋಡಿರಿ, ಫೈನಲಿ ನಾನಂತರ ರೆಡಿ ಅದ ರೀ. ನನ್ನ ಡ್ರೆಸ್ ನೋಡಿರಿ ಈ ಥರ ಐತ್ರಿ. ಫಸ್ಟ್ ಟೈಮ್ ಇದೇ ಥರ ಒಂದು ಡ್ರೆಸ್ ತೊಗೊಂಡೀನಿ ರೀ. ಅದು ಫುಲ್ ವರ್ಕಿಂದ. ಆದರೂ ಇಷ್ಟ ಆಗಲಿಲ್ಲ ರೀ ಫ್ರೆಂಡ್ಸ್. ಅದು ನನ್ನ ಫೇಸ್ ಕಲರ್ ಆ ಡ್ರೆಸ್ ಕಲರ್ ಒಂದಾಗ್ಬಿಟ್ಟೈತೆ ರೀ. ಅದು ಗ್ರೀನ್ ನೋಡಿ ನಾ ತೊಗೊಂಡೆ ರೀ. ಏನೋ ಒಂದು ಸ್ವಲ್ಪ ಚಲೋ ಐತೆ ಅಂತಂದು. ಆದ್ರೆ ನಂಗೇನು ಚಲೋ ಕಾಣಿಸಾಗಿತ್ತಿಲ್ಲ ರೀ. ಇವತ್ತೊಂದು ದಿನ ಒಂದು ಸ್ವಲ್ಪ ಉಟ್ಕೊಂಡು ಮಜಾ ಕೊಡಿಸಿ ಮತ್ತು ನಮ್ಮ ಅಕ್ಕನ ಮಗಳು ಕೊಡ್ತೀನಿ ರೀ. ಸೊ ಹೆಂಗೆ ಕಾಣಾಕತ್ತೀನಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಮತ್ತು ಎಲ್ರದ್ದು ಊಟ ಐತ್ರಿ. ಊಟ ಮಾಡಿಕೊಂಡು ಎಲ್ಲರೂ ಅಡ್ಡಾಗಿದ್ದಾರೆ ರೀ. ರೆಡಿ ಆಗಿ ಅಡ್ಡಾಗಿದ್ದಾರೆ ರೀ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡೋದು ಹಂಗಂದ್ರೆ ಲೇಟ್ ಆಗಿಬಿಡ್ತ್ರಿ. ಈಗ ಅದೇ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ರೆಡಿ ಆದ್ವಿ ರೀ. ಸೊ ಸಿಂಪಲ್ಲಾಗಿ ಒಂದು ರೆಡಿ ಆಗಿದ್ದೇನೆ ರೀ. ಅಷ್ಟೇನು ಜಾಸ್ತಿನೇ ಇಲ್ಲ, ಏನಿಲ್ಲ. ಸೊ ಹೆಂಗೆ ಕಾಣಾಕತ್ತೀನಿ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಮೆಹಂದಿನೂ ಹಚ್ಕೊಂಡಿಲ್ಲ ರೀ. ಬೇಸರ ಮಾಡ್ಕೊಂಡು ಕಾಲಿಗೆ ಅಷ್ಟು ಹಚ್ಕೊಂಡಿದ್ದಾರೆ. ಹೊರಗೆ ನೋಡ್ರಿ ಫ್ರೆಂಡ್ಸ, ನಮ್ಮ ಅಪ್ಪ ನಮ್ಮಮ್ಮ ಕುಂತಿದ್ದಾರೆ ರೀ. ಹುಡುಗರೆಲ್ಲ ಅರ್ಬಿ ಕಳೆದು ನೋಡ್ರಿ. ಸಿಂಪಲ್ ಅರ್ಬಿ ಹಾಕೊಂಡಾರ್ರಿ. ಇಲ್ಲಿಗೆ ಜಮ್ಮ ಇವ್ರು ನೋಡ್ರಿ ಫೋನ್ ನೋಡಾಕತ್ತಾರ. ಇಲ್ಲಿಗೆ ಜಮ್ಮ